ಬರೆದಂಥ ನಲ್ವಾಡುಗಳನ್ನು ಸರ ಅದು ಗ್ರಾಮೀಣ ಪ್ರದೇಶದ ಸೊಗಡನ್ನು ಬಿಂಬಿಸುವಂಥ ಕವಿಗಳನ್ನ ನಮ್ಮ ಹುಕ್ಕೇರಿ ಬಾಳಪ್ಪ ಅಂತೇಳಿ 1000 ಹಾಡಿನ ಸರ್ದಾರ್ ಅಂತ ಖ್ಯಾತಿಯನ್ನು ಪಡೆದಂತಾರೆ. ಇವರು ಹಾಡುಗಳನ್ನು ಹಾಡಿದ್ರಿ. ಪುಣ್ಯಾತ್ಮರು ಏನು ಮಾಡಿದ್ರು ಸರ್, ಹಾಡುವಾಗ ಇಂಥವ್ರು ಬರೆದದ್ದು, ಆನಂದ ಕಂದರ ಬರೆದದ್ದು, ಡಾಕ್ಟರ್ ಬೆಟಗೇರಿ ಕೃಷ್ಣೇಶ್ವರ ಅವ್ರು ಬರೆದದ್ದು ಹಾಡುಗಳಂತ ಹೇಳಿದ್ರೆ ಯಾಕೈತ್ರಿ ಈ ಕವಿ ಏನೈತಂದ್ರೆ ಪ್ರಚಾರಕ್ಕೆ ಬರ್ತಿದ್ರು. ಆದ್ರೆ ಅವರು ಹಾಡಿದ್ರೆ ಹೆಂಗೆ ಹಾಡ್ಕೋತ ಹೋಗ್ರಿ ಮಂದಿಗೆ. ನಮ್ಮಲ್ಲಿ ಏನು ಸಂಪ್ರದಾಯಪ್ಪ ಅಂತಂದ್ರೆ ಕವಿಗಿಂತ ಕೃತಿ ಮುಖ್ಯ. ಹೀಗಾಗಿ ಅವ್ರೇನು ಬೇಕಂತ ಮಾಡಿದವರಲ್ಲ. ಯಾಕಂದ್ರೆ ನಾವು ನೋಡಿದೀವಿ ಸಣ್ಣವ್ರಿದ್ದಾಗ ಹಾಡುದವರು ಹುಮ್ಮಸ್ಸು ತಿಳಿಸ್ಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಕವಿ ಇವು ಬರೆದದ್ದು ಹಾಡುಗಳನ್ನ ಈ ಕವಿ ಏನಕತ್ತ ಸರ್ ಜನಮಾನಸದೊಳಗೆ ಉಳಿತಾನ್ರಿ. ಇಲ್ಲಾಂದ್ರೆ ಹುಕ್ಕೇರಿ ಬಾಳಪ್ಪನ ಹಾಡ ಅಂತ ತಿಳ್ಕೊಂಡ್ಬಿಡ್ತೈತೆ ಸರ್. ಹಂಗೆ ತಿಳ್ಕೊಂಡಿದ್ದೀವಿ ನಾವು ಹಾಂ ಸರ್. ಅದಕ್ಕಾಗಿ ರೀ ಸರ್ ಯಾರೇ ಆಗಲ್ಲ ಸರ್, ಅದು ಬೇಕಂತ ನಾ ಯಾಕೆ ಬೇಕಂತ ಮಾಡೋಲ್ಲ, ತಪ್ಪಲ್ಲದು. ಯಾಕಂದ್ರೆ ಅವ್ರು ಸಹಜವಾಗಿ ಅದನ್ನ ಹೇಳಬೇಕು ಅಂತ ಅವ್ರ ಮನಸ್ಸಿಗೆ ಬರಲಿಲ್ಲೋ, ಹೇಳಬೇಕಾಗಿತ್ತು ನಾವು ಇವತ್ತಿಂದೀವಿ. ಆದ್ರೆ ಆವತ್ತಿನ ಸ್ಥಿತಿಗತಿ ಒಳಗೆ ಅವ್ರಿಗೆ ಅದು ಹೇಳ್ಬೇಕಂತ ಅನಿಸ್ಲಿಲ್ಲೋ ಏನೋ. ಯಾಕಂದ್ರೆ ಈಗ ನೋಡ್ರಿ, ಈ ನಮ್ಮ ಕಾವ್ಯಗಳನ್ನು ನೀವು ಹುಡುಕಕ್ಕೆ ಹೋದಾಗ ಕವಿ ಹೆಸರು ಸಿಗುದು ನಿಮಗೆ. ಪಂಪ ಭಾರತ ನೀವು ಹುಡುಕಕ್ಕೆ ಹೋದ್ರೆ ಏನಿದನಪ್ಪ ಕವಿ ಹೆಸರು ಅಂತ ಹುಡುಕ ಆಡ್ಬೇಕು. ಅದು ಏನೋ ಜೈನ್ ಕವಿ ತಿಳ್ಕೊಂಡು ಹೆಸರು ಹಾಕೊಂಡಿದ್ದೆ ನಾವು. ಉಳಿದವ್ರು ಯಾರು ಹಾಕೊಂಡಿಲ್ಲ. ಕುಮಾರವ್ಯಾಸರು ಹಾಡಿದನಂದ್ರೆ ಬಂತ ಒಬ್ಬ ಕುಮಾರವ್ಯಾಸ ಅಷ್ಟ ಬರ್ತೀವಿ ಅದನ್ನ ತಿಳ್ಕೊಳ್ಳೋದಿಲ್ಲ. ಆಮೇಲೆ ಅದು ಹುಡುಕಾಡೋದು ನಮ್ಮ ದುಸ್ಥಿತಿ. ನಮ್ಮ ಕವಿಗಳು ದೊಡ್ಡದನ ಅದು ನಮಗೆ ದೊಡ್ಡದನ ಭಾಳ ಕಷ್ಟ. ಆದ್ರೂ ನಾವು ಏನು ಹೋಗತ್ತೇನೆ ಸರ್, ಅವರು ಹೆಸರನ್ನು ಹೇಳೋದ್ರಿಂದ ಸರ್ ಮತ್ತೆ ಇವ್ರದ್ದು ಮತ್ತಷ್ಟು ಪ್ರತಿಷ್ಠೆ ಹೆಚ್ಚಾಗ್ತದೆ. ಅದು ಕರೆಕ್ಟ್. ಕವಿನೂ ಏನತ್ತ ಅಂದ್ರೆ ಬೆಳಕಿಗೆ ಬರ್ತಾನೆ ಸರ್. ಹೀಗಾಗಿ ಸರ್ ಆನಂದ ಕಂದರು ಸರ್ ಇದಷ್ಟೇ ಅಲ್ಲ ಸರ್, ಅವರು ಪ್ರತಿಯೊಂದು ಇದ್ರೊಳಗೆ ಅವರು ಸಹ ಕೃಷಿ ಮಾಡಿದಾರೆ ಸರ್. ಸುಮಾರು 34 ಸಾಹಿತ್ಯ ಕಥೆಗಳನ್ನು ಕೊಟ್ಟಂಥ ಧೀಮಂತ ಸಾಹಿತ್ಯ ಸರ್. ಎಷ್ಟೋ ರೇಡಿಯೋ ನಾಟಕಗಳನ್ನು ಬರ್ದಾರಿ. ಮತ್ತು ಇಂಥವ್ರು ಏನೈತಾರೆ ಸರ್ ಪ್ರಚಾರ ಪ್ರಿಯರಲ್ಲ. ಅವ್ರ ಜಯಂತಿ ಪತ್ರಿಕೆ ಇದ್ರೂ ಕೂಡ ಅಲ್ಲ. ದುರಂತ ಏನಂತಂದ್ರೆ ಸರ್, ಇಲ್ಲಿ ಇಂಥವ್ರು ಯಾಕೆ ಪ್ರಚಾರ ನನಗೆ ಅನಿಸಿದಂಗೆ ಒಂದು ಪಾಪ ಅವ್ರದ್ದು ಎಜುಕೇಶನ್ ನಮ್ಮಲ್ಲಿ ಇಲ್ರಿ ದುರಂತ. ಯಾಕಂದ್ರೆ ಓದ್ಬೇಕಾದ್ರೆ ಅದು ಭಾಳ ಇವತ್ತು ಎಜುಕೇಶನ್ ಸ್ವಲ್ಪ ಬರ್ಲಿಕ್ಕತ್ತದ್ರಿ, ಕೊಂಡು ಓದು ಪ್ರವೃತ್ತಿ ಇಲ್ಲ. ನಮ್ಮ ಕವಿಗಳು ಇವತ್ತು ಸಾಯ್ತಾ ಇದ್ದಾರೆ, ಲೇಖಕರು ಸಾಯ್ತಾ ಇದ್ದಾರೆ. ಯಾಕಂದ್ರೆ ಬರೋದು ಯಾರ ಮೇಲೆ ನಿಲ್ಲುವಂಥ ಪ್ರಸಂಗ ಬಂದ್ಬಿಟ್ಟಿದೆ. ಇದಕ್ಕೆ ಕಾರಣದ ನಮ್ಮಲ್ಲಿ ಓದುವ ಕೊರತೆ. ಇನ್ನೊಬ್ಬ ಒಂದು ಪೇಪರ್ ಬಂದು 10 ಮಂದಿ ಓದ್ತಾರೆ, ಅದನ್ನ ನಾವು ಪೇಪರ್ ಕೊಡಬೇಕಪ್ಪ, ಅದು ಬೆಳೆಸಬೇಕು ಅಂತ ಯಾರು ಇಲ್ಲ. ಇಂತಹ ಸಂದರ್ಭದಲ್ಲಿ ಅನಿವಾರ್ಯ ಇವೆಲ್ಲ ಆನಂದ ಕಂದರ್ ಸರ್ ಈಗೆಲ್ಲ 3 ವರ್ಷ ಆಯ್ತು ಬರ್ಬೇಕಾಗಿದ್ರಿ ಇಲ್ಲಿ ಬಡತನಕ್ಕೆ ಬಂದಿರ್ಬೇಕು. ಬಂದಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಇವರು ಬಡತನದಲ್ಲೇ ಬಂದವರು ಎಲ್ಲರ ಪರಿಸ್ಥಿತಿ. ನಮ್ಮ ಆನಂದ ಕಂದರು ಬಡತನವನ್ನು ಹಾಸಿ ಬಡತನವನ್ನು ಹೊದ್ದುಕೊಂಡು ಅದರಾಗ ಬೆಳೆದ್ರಿ ಸಾಹಿತ್ಯ ದಿಗ್ಗಜರಲ್ಲಿ ಒಬ್ಬರಾದದಂತಂದ್ರೆ ದೊಡ್ಡೊಂದು ಅಭಿಮಾನ ಸರ್. ಅಭಿಮಾನ ಅವರ ಒಂದು ಜನ ಆಚರಣೆಯನ್ನು ಸರ್ ಅವರು ಬೆಟಗೇರಿ ಊರಿನ ಜನ ಇಷ್ಟು ಸಂಭ್ರಮದಿಂದ ಆಚರಣೆ ಮಾಡಿದ್ರಲ್ಲ ಸರ್. ಯಾಕಂತಂದ್ರೆ ಒಬ್ಬ ಕವಿಯನ್ನು ಸ್ಮರಣೆ ಮಾಡೋದು ನಮ್ಮೊಂದು ಆದ್ಯ ಕರ್ತವ್ಯ ಸರ್. ಆ ಸಂದರ್ಭದಲ್ಲಿ ಏನು ಮಾಡಿದ್ರೆ ಸರ್ ಒಂದು ಸಾಹಿತ್ಯ ಕೃತಿಯ ಬಿಡುಗಡೆ ಆಯ್ತು ರೀ. ನಾಲ್ಕನ್ನಂತೆ ವಿವೇಕಾನಂದ ಅನ್ನುವಂಥ ಒಂದು ಪುಸ್ತಕ ಬಿಡುಗಡೆ ಆಯಿತು. ಮತ್ತು ಆನಂದ ಕಂದರ ಜೀವನ ಚರಿತ್ರೆ ಕುರಿತು ರೀ, ಅವರ ಒಂದು ಇತಿಹಾಸ ರೀ, ಅವರ ಕೃತಿಗಳ ಕುರಿತು ಒಬ್ಬರು ಪ್ರೊಫೆಸರ್ ಶೋಭಾ ಶಂಕರ್ ಚಂದರಿಗೆ ಅಂತೇಳಿ ಒಬ್ಬರು ಧಾರವಾಡದ ಉಪನ್ಯಾಸಕರು ಅವರು ಮಾತಾಡಿದ್ದಾರೆ. ಹಾಗೆ ಸರ್ ಈ ಒಂದು ಇದರೊಳಗೆ ಕೃತಿಯನ್ನು ಬಿಡುಗಡೆ ಆದಂತರ ಅಗದಿ